ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತಿಂದ ನಮ್ದು ಸೊಸೈಟಿ ಒಳಗಿಂದ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗೋದೈತಿ. ಯಾಕಂದ್ರೆ ನಮ್ಮ ಸೊಸೈಟಿ ಒಳಗೆ ಸೊಸೈಟಿದವರು ಜಾಗ ತಗೊಂಡು ಅಲ್ಲೇ ಒಂದು ಬಾವಿ ಕಟ್ಸಿದರು. ಸೊ ಇವತ್ತದ ಬಾವಿ ಕೆಲಸ ಎಲ್ಲ ಮುಗ್ದೈತಿ. ನಾವು ಬಾವಿ ಪೂಜೆ ಮಾಡಕ್ಕಂತ ಬಂದೇವಿ. ಬಿಸಿಲಂತೂ ಭಾಳ ಐತಿ. ಇಲ್ಲೇ ಬಾವಿ ಅಂತಕ ಕುಂದ್ರಾಕ ಏನು ನೆರಳಿಲ್ಲ. ನಾವು ಚಲೋ ಆಯ್ತು ಅಲ್ಲೇ ಗಾಡಿದು ಎಲ್ಲ ಅಡಿಗೆದು ಅಲ್ಲೇ ಬಿಟ್ಟು ಬಂದು. ಇಲ್ಲಿ ನೋಡ್ರಿ, ಇಲ್ಲೇ ಬಾವಿ ತೋರಿಸ್ತೇನೆ ನಿಮಗ. ನೋಡ್ರಿ, ಇಲ್ಲೇ ಎಲ್ಲರೂ ಪೂಜೆಕಂತ ಕುಡಿದಾರು. ನಾವು ಅಲ್ಲಿಂದ ಕಾರ್ ಗಾಡಿದೊಳಗೆ ಬಂದು ನೋಡ್ರಿ, ಇಲ್ಲೇ ಗಾಡಿಗಳು ಕಾಣಿಸಕತ್ತಾವು. ಇಲ್ಲೇ ಗಾಡಿ ನಿಲ್ಸೇವಿ. ಸ್ವಲ್ಪ ನೆರಳನ್ನು ಐತಲ್ಲೇ. ಅಲ್ಲಿಂದ ಮುಂದೆ ಗಾಡಿ ಬರಂಗಿಲ್ಲ ಅಂತೇಳಿ ಇಲ್ಲಿ ಮಠ ನಡ್ಕೊಂತ ಬಂದೇವಿ. ಇಲ್ಲೇ ಪೂಜೆ ಮುಗಿಸ್ಕೊಂಡು ಕಸ ರಿಟರ್ನ್ ವಾಪಸ್ ಅಲ್ಲೇ ಹೋಗ್ತೀವಿ. ಏನೇನು ಪೂಜೆ ತಯಾರಿ ನೋಡ್ತಿದ್ದಾರು ನೋಡೋಣ ಬನ್ನಿ. ಈಗ ಒಂದು 8-10 ವರ್ಷದ ಹಿಂದನ ನಮ್ದು ಸೊಸೈಟಿ ಒಳಗೆ ನೀರಿನ ಪ್ರಾಬ್ಲಮ್ ಆಗಿದ್ದಕ್ಕೆ ಬಾವಿ ಕಟ್ಸಾಕಂತೇನ ಇದನ್ನು ಹೊಲದೊಳಗೆ ಜಾಗ ತಗೊಂಡು ಕೆಲಸ ಒಂದು 70-75 ಫೂಟದ ಬಾವಿ ಕಟ್ಟಿದ್ರು. ಆದರೆ ಏನಾಗಿತ್ತು, ಆ ಬಾಜು ಹೊಲ್ದಾನವ್ರದ್ದು ನೀರಿನ ಪೈಪ್ ಅದು ಎಲ್ಲ ಒಡೆದ ಕೆಲಸ ಅಲ್ಲೇ ಒಳಗಿಂತ್ರನ ಮಣ್ಣು ಹೋಗಿ ಬಾವಿ ಒಳಗೆ ಕುಂತಿತ್ತು. ಒಂದು 20 ಫೂಟ್ ಮಟನೂ ಮಣ್ಣು ಸೇರ್ಕೊಂಡ್ ಕೆಲಸ ಬಾವಿ ಮುಚ್ಚಿದಂಗೆ ಆಗಿತ್ತು. ಕೆಳಗೆ ಮಣ್ಣು ಕುಂತ ನೀರು ಇರಾಕಿಲ್ಲ. ಸೊ ಈಗ ಒಂದು ತಿಂಗಳೇ ಎಲ್ಲರೂ ಓಡಾಡಿ ಅದನ್ನು ಮಣ್ಣೆಲ್ಲ ತೆಗಿಸಿ ಬಾವಿ ಎಲ್ಲ ಕ್ಲೀನ್ ಮಾಡಿಸಿದಾರು. ಮತ್ತು ಅದಕ್ಕೆ ನಾವು ಇವತ್ತು ಬಾವಿ ಪೂಜೆ ಮಾಡಿ ನೆಕ್ಸ್ಟ್ ನಾಳೆಯಿಂದ ನಾವು ಈ ಬಾವಿ ನೀರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸುಗಂಧಂ ಪುಷ್ಟಿವರ್ಧನಂ ಗುರುವಾರಕಮೇವ ವಂದನ ಮೃತ್ಯೋರ್ಮುಕ್ಷೀಯಮಾಮೃತ ಚಪ್ಪಲ್ ಹಾಕೊಂಡ್ ಬರ್ಬಾರ್ದಪ್ಪಿ. ಏನಾಗಲ್ಲ ಪಾರ್ವತಿ ಶಿವ ಹರ 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 ಮಹಾದೇವ. ಶ್ರೀ ನೀಲಕಂಠೇಶ್ವರ ಮಹಾರಾಜ ಕಿ ಜೈ. ಶ್ರೀ ನಂದೇಶ್ವರ ಮಹಾರಾಜ ಕಿ ಜೈ. ಬಾವಿ ಪೂಜೆ ಎಲ್ಲ ಮುಗೀತು. ಇಲ್ಲೇ ಮುಂದೇನೋ ಒಂದು ದೇವಿ ಐತಂತ, ದೇವಿ ಪೂಜೆ ಮಾಡಾಕಂತೆ ಎಲ್ಲಾರು ಹೊಂಟೇವಿ. ನೋಡ್ರಿ, ಎಲ್ಲಾರು ದಾಟೆ ಮುಂದೆ ಹೋಗಿದಾರು. ನಾವು ಹಿಂದೆ ಉಳಿದ್ದೇವಿ ಸಾನ್ವಿ ಸಲುವಾಗಿ. ಬಸನು ಬಡ ಬಡ ನೋಡ್, ನಾವ ಹಿಂದೆ ಉಳಿದೆ. ಇದು अब जा रहे हैं क्या आंटी? ಬಾ ಮನ ಹೋಗೋಣ ಈ ಕಡೆನ. ಅಲ್ಲಿ ಬ್ಯಾಡ ಬಾ, ಅಲ್ಲಿ ಬ್ಯಾಡ ಬಾ ಗೈಸ್. ಅಲ್ಲೇ ದೇವಿ ಅಂತಕ ಏನೋ ನಾನ್ ವೆಜ್ ಮಾಡಾಕತ್ತಾರಂತ.
ನಮ್ಗೆ ಅದೆಲ್ಲ ನೋಡಕ್ಕೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ನಾವು ಅಲ್ಲೇ ಹೋಗ್ಲಿಲ್ಲ. ಯಾರಿಗೆ ಅಲ್ಲೇ ಹೋಗ್ಬೋದು, ಯಾರು ಹೋಗ್ತಾರೋ ಅವರೆಲ್ಲ ಪೂಜೆ ಸಾಮಾನ ತಗೊಂಡು ಹೋಗಿದಾರು. ಸೊ ನಾವು ರಿಟರ್ನ್ ಬಾವಿ ಕಡೆ ಹೊಂಟೇವಿ ಈಗ. ಆಕಿಗೆ ರೊಕ್ಕನ ಗೊತ್ತಿಲ್ರಿ ಅಂಕಲ್ರಿ. ಒಬ್ರಿಗೆ 200 ರೂಪಾಯಿ ಸಿಕ್ತ, ಒಬ್ರಿಗೆ 100 ರೂಪಾಯಿ ಸಿಕ್ತ. 10 ರೂಪಾಯಿ ಕಾಯಿನ್. ಏ ಬಂಗಾರಿ, ನಮಸ್ತೆ ಮೇಡಮ್. ನಮಸ್ತೆ ರೀ. ಈಗ ಬಂದ್ರಿ ನೀವ? ಎಲ್ಲ ಮುಗಿದ ನೋಡ್ರಿ ನಮ್ ಡಾಕ್ಟರ್ ಆಂಟಿ ಎಲ್ಲಾ ಪೂಜೆ ಮುಗಿದ ಮೇಲೆ ಬಂದರು. ಪೂಜೆದು ಎಲ್ಲ ಮುಗೀತು. ನಾವ ಊಟದ ಎಲ್ಲ ಬ್ಯಾಗ್ ಅದು ಅಲ್ಲೇ ಇಟ್ಟು ಬಂದಿದ್ದಕ್ಕ ಈಗ ಊಟಕ್ಕಲ್ಲೇ ಹೊಂಟೇವಿ. ಇಲ್ಲಿ ಕುಂದ್ರಾಕ ಜಗನೂ ಇಲ್ಲ, ಸುತ್ತ ಕಡೆ ಎಲ್ಲ ಕಬ್ಬ ಐತಿ. ಮತ್ತ ಅವ್ರ ಬಾವಿ ಒಳಗ್ ಬಂದಿದ್ದ ನೀರನ್ನು ಎಲ್ಲ ತೆಗದ್ ಹೊರಗ್ ಚೆಲ್ಲೆ ರಾಡಿನೂ ಆಗಿತ್ತು. ಸೊ ಇಲ್ಲೇ ಊಟ ಕುಂದ್ರಾಕ ಜಾಗ ಇಲ್ಲ ಅಂತ ಕೆಸ ನಾವ್ ಅಲ್ಲೇ ಗಿಡದ ಕೆಳಗ ನೆರಳೈತಿ ಅಲ್ಲಿ ಹೊಂಟೇವಿ. ಬಾಳ ದಿವ್ಸ ಆಗಿತ್ತು, ಹೊಲಕ್ಕನು ಬಂದಿರ್ಕಿಲ್ಲ. ಇವತ್ ಹೊಲಕ್ಕೂ ಬಂದಂಗ ಆಯ್ತು. ಊರಾಗಿದ್ದಾಗ ಹೋಗ್ತಿದ್ದು, ಬೆಳಗಾವ್ ಬಂದಾಗಿಂತ ಹೊಲಕ್ಕ ಹೋಗಿ ಇರ್ಕಿಲ್ಲ. ಇವತ್ ಹೊಲಕ್ ಬಂದಂಗೂ ಆಯ್ತು, ಬಾವಿ ಪೂಜೆನೂ ಆಯ್ತು. ಈಗ ನೆಕ್ಸ್ಟ್ ಊಟ ಮಾಡ್ತೇವೆ ನಾವು. ಎಲ್ಲಾರು ಮೊದಲ ಅಂಕಲ್ಗಳಿಗೆ ಊಟ ನೀಡಿ ಆಮೇಲೆ ನಾವು ಊಟ ಮಾಡಿ ಮನೆಗೆ ಹೋಗ್ತೀವಿ. ಇಲ್ಲಿ ನೋಡ್ರಿ ಎಲ್ಲ ಊಟದ ತಯಾರಿ ನಡೆಸಿದಾರು. ಎಲ್ಲ ಬೈಕ್ಗಳು ಹಚ್ಚಿದಾರು ನೆರಳಾಗ. ಎಲ್ಲ ಬೈಕ್ ತೆಗ್ಯಾಕತ್ತಾರ ಈಗ ಊಟ ಕುಂದ್ರೋ ಸಲುವಾಗಿ. ಮಾವಿನ ನೆಪದೊಳಗ ಹೊಲದಾಗ ಪಿಕ್ನಿಕ್ ಆಗತೈತಿ. ಇದೆಲ್ಲಾ ನೋಡಿರ ನನ್ಗ ಸಿಗಿ ಹುಣ್ಣಿ ನೆನಪಾಗತೈತಿ. ಊರಾಗಿದ್ದಾಗ ಎಲ್ಲಾ ತರ ಅಡ್ಗೆ ಮಾಡ್ಕೊಂಡ ಸಿಗಿ ಹುಣ್ಣಿಮೆಗಂತೆ ಹೋಗಿ ಹೊಲ್ದಾಗ ಕುಂತ ಊಟ ಮಾಡ್ತಿದ್ದು. ಸೊ ನಂಗಂತೂ ಫುಲ್ ಖುಷಿ ಆಗತೈತಿ ಎಲ್ಲಾರು ಕೂಡ ಕುಂತ ಊಟ ಮಾಡೋದು. ನೋಡ್ರಿ ಇಲ್ಲೆಲ್ಲಾ ತಯಾರಿ ನಡೆದೈತಿ. ಎಲ್ಲಾರು ಸಾಲ್ಕ ಕುಂತಾರು, ಊಟನು ಎಲ್ಲ ತೆಗೆದಿಟ್ಟಿದಾರು. ನಾವು ಊಟದ್ದು ಮುಗಿಸಿ ಮನೆಗೆ ಹೊಂಟೇವಿ. ಮಳೆ ಬರುವಂಗಾಗೈತಿ. ಜಲ್ದಿ ಮನೆ ಸೇರ್ಕೋತೇವಿ. ಟಾಟಾ ಬಾಯ್, ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.